ನಾನು ವ್ಯಾಲೆಂಟೈನ್ಸ್ ಡೇಗೆ ಕಿರಣ್ಗೆ ಇಷ್ಟ ಅಂತ ಗುಲಾಬ್ ಜಾಮೂನ್ ಮಾಡ್ತೀನಿ. ನಾನು ಬ್ಲಿಂಕಿಟ್ಟಿಂದ ಸ್ವಲ್ಪ ಐಟಮ್ಸ್ನ ತರಿಸ್ಕೊಂಡಿದ್ದೆ ಆ್ಯಂಡ್ ಗುಲಾಬ್ ಜಾಮೂನ್ಗೆ ಖೋಯ ಕೂಡ ಹಾಕೋದ್ರಿಂದ ಅದನ್ನು ತರಿಸ್ಕೊಂಡಿದ್ದೆ. ಎಲ್ಲ ಐಟಮ್ಸ್ನು ಬ್ಲಿಂಕಿಟ್ಟಿದ್ದವರು ಒಂದು ರೆಡ್ ಹಾರ್ಟ್ ಇರೋ ಬ್ಯಾಗಲ್ಲಿ ಕಳಿಸ್ಕೊಟ್ಟಿದ್ರು. ಐಟಮ್ಸ್ ಎಲ್ಲ ತಗೊಂಡು ನಾನು ನೀಟಾಗಿ ತೊಳ್ಕೊಂಡು ಜಾಮೂನ್ ಮಾಡ್ತಾ ಇದ್ದೀನಿ. ನಾನು MTR ಗುಲಾಬ್ ಜಾಮೂನ್ ರೆಡಿ ಮಿಕ್ಸ್ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ. ಅದಕ್ಕೆ ಖೋವಾ ಹಾಕ್ಕೊತಾ ಇದ್ದೀನಿ. ಖೋವಾ ಗಟ್ಟಿ ಇರೋದ್ರಿಂದ ಅದನ್ನು ಒಂದು ಮಿಕ್ಸರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಎರಡು ಮಿಕ್ಸರ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹದ ಬಂದಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಗಟ್ಟಿಯಾಗಿ ನಾದಿ ಇಟ್ಕೋಬೇಕು ಒಂದು 10 ಮಿನಿಟ್ಸು. ನೆಕ್ಸ್ಟ್ ನಾನು ಇನ್ನೊಂದು ಪಾತ್ರೆಯಲ್ಲಿ ಈಕ್ವಲ್ ಕ್ವಾಂಟಿಟಿಯಲ್ಲಿ ಶುಗರ್ ಮತ್ತು ನೀರನ್ನು ಹಾಕ್ಕೊತಾ ಇದ್ದೀನಿ. ನಾನು ತೊಗೊಂಡಿರೋ ಪ್ಯಾಕೆಟ್ಗೆ 900 ಗ್ರಾಮ್ ಶುಗರ್ ಹಾಕಿ ಅಂತ ಇತ್ತು. ನಾನು ಸ್ವಲ್ಪ ಕಡಿಮೆ ಹಾಕ್ಕೊತಾ ಇದ್ದೀನಿ, 500 ಗ್ರಾಮ್ ಹಾಕ್ಕೊತಾ ಇದ್ದೀನಿ. ನಾನು ಅಷ್ಟೇ ನಂತರ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಸಕ್ಕರೆ ಕರಗಿದ ಮೇಲೆ ಒಂದು ಕುದಿ ಬಂದಮೇಲೆ ಇದಕ್ಕೆ ನಾನು ಕೇಸರಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದು ಸ್ಪೂನು ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ನಂತರ ಇನ್ನೊಂದು ಪಾತ್ರೆ ತೊಗೊಂಡು ಅದರಲ್ಲಿ ಎಣ್ಣೆ ಹಾಕಿ ಎಣ್ಣೆ ಕಾಯಕ್ಕೆ ಬಿಡ್ತಾ ಇದ್ದೀನಿ. ನಾನು ಕಲಸಿಟ್ಟಿರೋ ಮಿಕ್ಸರಿಂದ ನಾವು ಬೇಕಾಗಿರೋ ಶೇಪಲ್ಲಿ ಗುಲಾಬ್ ಜಾಮೂನ್ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬ್ಯಾಚ್ ಆಫ್ ಗುಲಾಬ್ ಜಾಮೂನ್ ರೆಡಿ ಆದಮೇಲೆ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಒಳಗಿನವರೆಗೂ ನೀಟಾಗಿ ಬೇಯುತ್ತೆ ಆ್ಯಂಡ್ ನಾವು ಮಾಡಿರೋ ಪಾಕನ ನೀಟಾಗಿ ಅಬ್ಸಾರ್ಬ್ ಮಾಡುತ್ತೆ. ಎಲ್ಲ ಗುಲಾಬ್ ಜಾಮೂನ್ನ ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಒಂದು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಒಳಗೆ ನೀಟಾಗಿ ಬೆಂದಿದ್ರೆ ಪಾಕ ಎಲ್ಲ ನೀಟಾಗಿ ಇರ್ಕೊಳ್ಳುತ್ತೆ. ನೆಕ್ಸ್ಟ್ ಜಾಮೂನ್ಗಳನ್ನು ನಾನು ಕುದೀತಾ ಇರೋ ನೀರಿಗೆ ಹಾಕ್ಕೊತಾ ಇದ್ದೀನಿ. ಜಾಮೂನ್ಗಳನ್ನು ಕುದೀತಾ ಇರೋ ನೀರಿನಲ್ಲಿ 1 ನಿಮಿಷ ಬಿಡಬೇಕು. ನಂತರ ಫ್ಲೇಮ್ ಆಫ್ ಮಾಡಿ 1 ಅವರ್ ಇದನ್ನು ಮುಚ್ಚಿಡಬೇಕು. 1 ಅವರ್ ಆದಮೇಲೆ ನೋಡಿ ಹೇಗೆ ಎಲ್ಲ ಜಾಮೂನ್ ಎಲ್ಲ ಪಾಕ ಎಲ್ಲ ಹೀರ್ಕೊಂಡಿದೆ. ನಾನು ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಸರ್ಪ್ರೈಸ್ ಆಗಿ ಕಿರಣ್ಗೆ ಅಗಸ್ತ್ಯಗೆ ಕೊಟ್ಟಿದ್ದೆ, ಇಬ್ಬರು ಇಷ್ಟಪಟ್ಟರು.